ಬೇಜಾರಾಗಿದೆ ನನಗೆ. ಯಾಕೆಂದರೆ ಮಕ್ಕಳು ಇದು ಕರ್ನಾಟಕದಲ್ಲಿ ಇವಾಗ ಮ್ಯಾಕ್ಸಿಮಮ್ 1,80,000 ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ. 4 ಲಕ್ಷ ಪಾರ್ಟಿಸಿಪೇಟಲ್ಲಿ. ಇದೇನು ದೊಡ್ಡ ವಿಷಯ ಅಲ್ಲ. ಫೇಲ್ಯೂರ್ ಇರೋದು ಸಕ್ಸಸ್ಸಿಗೆ. ಅದನ್ನು ಇವನು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಬೇರೆ. ಸೆಂಟ್ ಮೇರೀಸಲ್ಲೇ ಓದಿದ್ದಾನೆ. ಅರುಣ್ ಅಂತ ಹೆಸರು. ಜಸ್ಟ್ ಅವನಿಗೆ 16 ವಯಸ್ಸಲ್ವಾ, 16 ವಯಸ್ಸಾಗಿದೆ. ತುಂಬ ನನ್ನ ಕೇಳಿಬಿಟ್ಟು ತುಂಬ ಮನಸ್ಸು ಬೇಜಾರಾಯಿತು ನನಗೆ. ಗೌರ್ಮೆಂಟು ಚೆನ್ನಾಗಿ ಮಾಡಿದ್ದಾರೆ ಈ ಪ್ರೋಗ್ರಾಮ್ಸ್ನ. ಇದು ಅಟೆಂಪ್ಟು ಮಾಡಲ್ಲ ಅವರು. ಅಟೆಂಪ್ಟ್ ಅಂದರೆ ಸಪ್ಲಿಮೆಂಟ್ರಿ ಇಲ್ಲ ಅದು. ಇದು ಜಸ್ಟ್ ಸೆಕೆಂಡ್ ಎಕ್ಸಾಮ್ ಬರೀರಿ, ಥರ್ಡ್ ಎಕ್ಸಾಮು 3 ಆಪ್ಷನ್ ಕೊಟ್ಟಿದ್ದಾರೆ. ಸೂಪರಾಗಿ ಚೆನ್ನಾಗಿ ಮಾಡಿದ್ದಾರೆ. ಇವನು ಏನೋ ಮನಸ್ಸು ಚೆನ್ನಾಗಿ ಓದೋವನ್ನೇ ಅವನು. ಅದು ಏನಾಯಿತು ಅಂತ ಗೊತ್ತಿಲ್ಲ. ಸಡನ್ನಾಗಿ ಏನೋ 5 ಸಬ್ಜೆಕ್ಟ್ ಫೇಲ್ ಆಗಿದೆ ಅಂತ ಹೇಳಿದ್ರು. ಇರಲಿ, ಫೇಲ್ ಆದರೆ ಏನು, ನೆಕ್ಸ್ಟ್ ಎಕ್ಸಾಮ್ ಇದೆ ಅಲ್ಲ, ಅದರಲ್ಲಿ 3 ಪಾಸ್ ಆಗೋ. ಇನ್ನೂ ಒಂದು ಎಕ್ಸಾಮ್ ಇದೆ, ಜೂನಲ್ಲಿ ಒಂದು ಎಕ್ಸಾಮ್ ಇದೆ, ನಡೀತಾ ಇದೆ. ಅದರಲ್ಲಿ ಪಾಸ್ ಮಾಡಿಸ್ಬೋದು. ಅದೇನು ದೊಡ್ಡ ವಿಷಯ ಇಲ್ಲ. ಏನೋ ಮೈಂಡಿಗೆ ಆ ಟೈಮಿಗೆ ಅವನಿಗೆ ಏನೋ ಆಗ್ಬಿಟ್ಟಿದೆ. ತುಂಬ ಬೇಜಾರಾಗ್ಬಿಟ್ಟಿದೆ ನಮಗೆ. ಅದು ಹೇಳೋಕ್ಕೆ ನಮ್ಮ ಸ್ಟೂಡೆಂಟು ಹಿಂಗಾಗಿದ್ದಾನಲ್ಲ ಅಂತ ಕೇಳಿದ ತಕ್ಷಣ ನನ್ನ ನೈಟು ಈ ಥರ ನಮಗೆ ಹೇಳಿದ್ರು ಫೋನ್ ಮಾಡಿ ಹಿಂಗೆ ಆಗ್ಬಿಟ್ಟಿದೆ ಅನ್ನೋದು. ಅದು ಅರುಣು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನು, ತುಂಬ ಸೈಲೆಂಟ್ ಅವನು ಸ್ಕೂಲಲ್ಲಿ. ಹೇಳಿ ದಯವಿಟ್ಟು ಮಕ್ಕಳೇ, ಫೇಲ್ಯೂರ್ಸ್ ಇದು ಲೈಫಲ್ಲ. ಫೇಲ್ಯೂರ್ ಇಲ್ಲ ಅಂದರೆ ಲೈಫೇ ಇಲ್ಲ. ಫೇಲ್ಯೂರ್ ದಿವಸ ಫಸ್ಟ್ ಸ್ಟೆಪ್ ಅದು. ದಯವಿಟ್ಟು ಮಕ್ಕಳೇ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು, ಪ್ಯಾರೆಂಟ್ಸು ದಯವಿಟ್ಟು ಅವ್ರನ್ನ ಬೈಬೇಡಿ. ಜಾಸ್ತಿ ಭಯದಿಂದ ಓದು 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 ಅಂದರೆ ಅದೆಲ್ಲ ಲೈಫು. ಎಜುಕೇಷನ್ ಮಾತ್ರ ಲೈಫಲ್ಲ, ಸರ್ಟಿಫಿಕೇಟ್ ಮಾತ್ರ ಲೈಫಲ್ಲ. ಅವರಿಗೆ ಕೌನ್ಸಿಲಿಂಗ್ ಮಾಡಿ ಒಂದು ಇದು ಕೊಡಿ. ಫೇಲ್ ಆದರೆ ಆಯಿತು ಬಿಡಪ್ಪ, ಬರೀಯಪ್ಪ, ಆಯಿತು ಹೋಗಪ್ಪ ಅಂತ ಹೇಳಿದ್ರೆ ಈ ಥರ ಆಗ್ತಾಯಿಲ್ಲ. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ. ಯಾವ ಸ್ಟೂಡೆಂಟು ನಿಮಗೆ 2 ಟೈಪ್ ಎಕ್ಸಾಮ್ಸ್ ಇದೆ. ಇವಾಗ ಮೇ ಎಂಡಲ್ಲೂ ಒಂದು ಎಕ್ಸಾಮ್ ಇದೆ, ತಿರ್ಗಾ ಜೂನಲ್ಲಿ ಎಕ್ಸಾಮ್ ಇದೆ. ಆರಾಮಾಗಿ ಓದಿ ಬರೀರಿ. ಜಸ್ಟ್ ಪಾಸ್ ಆದರೂ ಪರವಾಗಿಲ್ಲ. ಈ ಥರ ಮಾಡೋಕ್ಕೆ ಹೋಗಬೇಡಿ. ನಾವು ಚಿನ್ನಹಳ್ಳಿ ಗ್ರಾಮದಿಂದ ಮಾತಾಡ್ತಾ ಇರೋದು. ರಾಬರ್ಟ್ಸನ್ ಪೇಟೆ ಹೋಬಳಿ. ನಮ್ಮೂರಲ್ಲಿ ನಿನ್ನೆ SSLC ರಿಸಲ್ಟ್ ಬಂದಿರೋದ್ರಿಂದ ಆ ಫಲಿತಾಂಶ ನೋಡಿ ಹುಡುಗ ಏನೋ 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಸುಸೈಡ್ ಅಟೆಂಪ್ಟನ್ನು ಒಂದು ಭಾಗವಹಿಸ್ಕೊಂಡಿದ್ದಾನೆ. ಇದೆಲ್ಲ ಒಂದು ದುಃಖವಾದ ಒಂದು ವಿಷಯ. ಎಜುಕೇಷನ್ ಅನ್ನೋದು ಬರೀ ಒಂದು ನಾಲೆಜ್ಗೋಸ್ಕರ ಅಷ್ಟೇ, ಅದು ಜೀವನ ಅಲ್ಲ. ಒಂದು ಸರ್ಟಿಫಿಕೇಟ್ ಬೇಕು, ಒಂದು ಇದು ಬೇಕಷ್ಟೇ. ತಂದೆ ತಾಯಿಗಳು ಅವ್ರನ್ನ ಚಿಕ್ಕ ಮಕ್ಕಳಿಂದ ಬೆಳೆಸ್ಬಿಟ್ಟು ಇದೆಲ್ಲ ಮಾಡಿರ್ತಾರೆ. ಅದೆಲ್ಲ ಒಂದು ನೆನೆಸ್ಕೋಬೇಕು ಸ್ಟೂಡೆಂಟ್ಸ್. ಎಜುಕೇಷನ್ ಬರೀ ನಾವು ಒಂದು ಸರ್ಟಿಫಿಕೇಟ್ಗೋಸ್ಕರ ಅಷ್ಟೇ ಎಜುಕೇಷನ್ನು. ಅದಕ್ಕೆ ಆಪ್ಷನ್ಸ್ ಇದ್ದಾವೆ. ಸಪ್ಲಿಮೆಂಟ್ರಲ್ಲಿ ಪಾಸ್ ಮಾಡ್ಬೋದು, ಇಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಇಯರ್ ಅಟೆಂಪ್ಟಲ್ಲಿ ಪಾಸ್ ಮಾಡ್ಬೋದು. ಕರೆಸ್ಪಾಂಡಿಂಗ್ ಇದೆ, ತುಂಬ ಜನ ಇದೆ, ತುಂಬ ಆಪ್ಷನ್ಸ್ ಇದ್ದಾವೆ. ಅದೆಲ್ಲ ಮಾಡ್ಕೊಬೋದಾಗಿತ್ತು. ನೋಡಿ, ಇವಾಗ ಅವ್ರ ತಂದೆ ತಾಯಿ ಒಂದು ಇನ್ಸೆಟ್ಟು, ಒಂದು ಸ್ಯಾಡ್ನೆಸ್ ನೋಡೋಕ್ಕಾಗ್ತಾಯಿಲ್ಲ. ಅದು ನೋಡೋಕ್ಕೆ ತುಂಬ ಅರುಣ್ ಕುಮಾರ್ ಅಂತಲ್ಲ ಹುಡುಗನ ಹೆಸರು. ತಂದೆ ಹೆಸರು ಕೃಷ್ಣಪ್ಪ ಅಂತ, ತಾಯಿ ಹೆಸರು ಭಾಗ್ಯಮ್ಮ ಅಂತ. ಅವರು ಕೂಲಿ ಮಾಡಿ ಇಷ್ಟೆಲ್ಲ ಹುಡುಗನ ದೊಡ್ಡವನು ಮಾಡಿ ಓದಿಸಿ ಸನ್ಮೇರ್ ಸ್ಕೂಲಲ್ಲಿ ಓದಿಸಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ. ಆದರೆ ತಂದೆ ತಾಯಿನೂ ಏನೂ ಪ್ರೆಷರ್ ಮಾಡಿಲ್ಲ. ಅವರು ಫ್ರೆಂಡ್ಲಿಯಾಗೇ ಇದ್ದರು. ಆದರೆ ಈ ಹುಡುಗನಿಗೆ ಏನು ಇನ್ಸಿಡೆಂಟ್ ಏನಾಯಿತು, ಯಾರು ಏನಾಯಿತು ಗೊತ್ತಿಲ್ಲ. ಅದಕ್ಕೆ ಯಾರು ಎಲ್ಲ ಸ್ಟೂಡೆಂಟ್ಸ್ಗಾಗಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದು ಒಂದೇ ಮಾತೆ, ಯಾರು ಈ ಥರ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು. ಜೀವನ ಅನ್ನೋದು ಮನುಷ್ಯನಿಗೆ ಸಿಗೋದು ಒಂದು ಜೀವನ, ಮನುಷ್ಯನ ಜೀವನ ಅನ್ನೋದು. ಅದನ್ನು ಉಪಯೋಗಿಸ್ಕೊಳ್ಳಿ. ಕಷ್ಟ ಸುಖ ಬರುತ್ತೆ. ಅದನ್ನು ಕಷ್ಟ ಬರಲಿ ಸುಖ ಬರಲಿ ಎಲ್ಲನೂ ನಾವು ನಗ್ನಗ್ತಾ ಸ್ವೀಕರಿಸಿದ್ರೇ ಜೀವನ ಅನ್ನೋದು. ಕಷ್ಟ ಬಂದಿದ ತಕ್ಷಣ ಈ ಥರ ಇನ್ಸಿಡೆಂಟ್ಗಳು ಹೋಗ್ಬಿಟ್ರೆ ಅದು ಜೀವನನೇ ಆಗಲ್ಲ. ಅದಕ್ಕೋಸ್ಕರ ಯಾವ ವಿದ್ಯಾರ್ಥಿಗಳು ಮಾಡ್ಕೋಬಾರ್ದು ಅಂತೇಳಿ ಇದೊಂದು ಮೀಡಿಯಾ ಮೂಲಕ ಹೇಳ್ತಾ ಇದ್ದೀನಿ.